ಇವತ್ತು ನಮ್ಮ ರಂಜಾನ್ ಹಬ್ಬ ಇದೆ ಹಾಗೂ ಉಗಾದಿ ಹಬ್ಬದ ಪ್ರಯುಕ್ತ ರಂಜಾನ್ ಹಬ್ಬ ಹಾಗೂ ಉಗಾದಿ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರಿಗೆ ನಮ್ಮ ಯಾರಬ್ ನಗರ ವಾರ್ಡ್ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ನಾಗರಿಕರಿಗೆ ಇವತ್ತು ದಿನಸಿ ಸಾಮಗ್ರಿ ಏನು ಬರುತ್ತೆ ಆ ಕಿಟ್ಗಳು ಮಾಡಿದ್ದೀವಿ. ನಾವು ಆರಾಮಾಗಿ 2-3 ದಿವಸ ತಿನ್ನಬೇಕು ಆ ಥರದ ಕಿಟ್ ಮಾಡಿ ಉಚಿತವಾಗಿ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ ಸರ್. ಇದು ಸುಮಾರು 20 ವರ್ಷದಿಂದ ನಾವು ನಮ್ಮ ಅಣ್ಣ ದಿವಂಗತ ಕಾರ್ಪೊರೇಟರ್ ಮೊಹಮ್ಮದ್ ಅಲಿ ಅವರು ಇದ್ರು, ಅವ್ರ ಕಡೆಯಿಂದ ಶುರುವಾಗಿದ್ದು ಇವತ್ತುವರೆಗೂ ನಡೆಸ್ತಾ ಇದ್ದೀವಿ ಸರ್. 2,500 ಜನಕ್ಕೆ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ 3,500 4,000 ಜನಕ್ಕೆ ಕೊಡ್ತಾ ಇದೀವಿ ನಾವು. ಬನಶಂಕರಿ ವಾರ್ಡ್ ಇತ್ತು, ಗಣೇಶ್ ಮಂದಿರ್ ವಾರ್ಡ್ ಇತ್ತು, ಆ ಕಾಲದಿಂದ ಕೊಡ್ತಾ ಇದ್ವಿ. ಈಗ ಸ್ವಲ್ಪ ವಾರ್ಡ್ ಚಿಕ್ಕದಾಗಿದೆ, ಅದರಿಂದ ಸ್ವಲ್ಪ ಕಡಿಮೆ ಮಾಡಿದ್ವಿ. ಈಗ ಸದ್ಯಕ್ಕೆ 2,500 ಜನಕ್ಕೆ ಕೊಡ್ತಾ ಇದ್ವಿ ಸರ್. ಒಂದು ಕಿಟ್ಟಲ್ಲಿ 5 kg ಅಕ್ಕಿ ಇದೆ, 1 kg ಸಕ್ಕರೆ, 2 kg ಮೈದಾ, ಆಮೇಲೆ 1.5 kg ಕಾಳು, ಆಮೇಲೆ ಇದು ಸೇವ್ಗೆ ಸ್ವೀಟ್ ಮಾಡೋಕ್ಕೆ, ಆಮೇಲೆ ಇದು ಎಣ್ಣೆ 1 ಲೀಟರ್ ರೀಫೈಂಡ್ ಆಯಿಲು, ಆಮೇಲೆ ಇನ್ನೊಂದು ಉಪ್ಪು 1 kg ಎಲ್ಲ ಒಂದು ಸುಮಾರು 12 kg ಕಿಟ್ ಕೊಡ್ತಾ ಇದೀವಿ ಸರ್. ನಾವು 12 kg ಕಿಟ್ ಸರ್. ನಮ್ಮ KPCC ಅಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಆದೇಶ ಮೇರೆಗೆ ಎಲ್ಲ GBA ಆಕಾಂಕ್ಷಿಗಳು ಸತತವಾಗಿ ಎಲ್ಲಾ ವಾರ್ಡಲ್ಲಿ ದುಡಿತಾ ಇದೀವಿ, ಸಂಘಟನೆ ಮಾಡ್ತಾ ಇದೀವಿ, ದುಡಿತಾ ಇದೀವಿ, ವೋಟರ್ ಲಿಸ್ಟ್ ಕರೆಕ್ಷನ್ ಮಾಡ್ತಾ ಇದೀವಿ. ಅದು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಆಕಾಂಕ್ಷಿಗಳು ಆಲ್ರೆಡಿ ಪ್ರಿಪೇರ್ ಇದ್ದಾರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ. ನಮಸ್ಕಾರ. ಯಾರಬ್ ನಗರ ವಾರ್ಡ್ ನಂಬರ್ 3 ಇವತ್ತು ಹಬ್ಬ ಬರೋಕ್ಕಿಂತ ಮುಂಚೆ ಹಬ್ಬದ ವಾತಾವರಣ. ಆ ಹಬ್ಬದ ವಾತಾವರಣ ಯಾವ ರೀತಿ ಇದೆ ಅಂದ್ರೆ, ಹಿಂದೂ ಮುಸ್ಲಿಂ ಎಲ್ಲ ಯಾವುದೇ ಭೇದ ಭಾವ ಇಲ್ದಂಗೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ಮೊಹಮ್ಮದ್ ಅಕ್ಬರ್ ಅವರು ಯಾರಬ್ ನಗರ್ ಬಡಾವಣೆಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಬಂದಿತ್ತು, ಕಬ್ಬು ಎಳ್ಳು ಬೆಲ್ಲ ವಿತರಣೆ ಮಾಡಿದ್ರು. ಈಗ ಉಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಜೊತೆಯಲ್ಲಿ ಬಂದಿರೋದ್ ಕಾರಣ ಎಲ್ಲ ಹಿಂದೂ ಮುಸ್ಲಿಂ ಇಬ್ರಿಗೂ ಸೇರಿಸಿ ರೇಷನ್ ಕಿಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ. ಬರೀ ಹಿಂದೂ ಮುಸ್ಲಿಂಗೆ ಕಿಟ್ ವಿತರಣೆ ಮಾಡೋದು ದೊಡ್ಡದಲ್ಲ, ಎಲ್ಲ ಯಾರಬ್ ನಗರ್ ವಾರ್ಡ್ ಅಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಿರ್ತಕ್ಕಂಥ ಬನಶಂಕರಿ ಪದ್ಮನಾಭ ನಗರ ಕ್ಷೇತ್ರದ ಬನಶಂಕರಿ ಬ್ಲಾಕ್ ಅಲ್ಲಿ ಮೊಟ್ಟ ಮೊದಲನೇ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ ನಮ್ಮ ಮೊಹಮ್ಮದ್ ಅಕ್ಬರ್ ಅವರು. ಯುವಕರಿದ್ದು ಶ್ರಮ ಪಟ್ಟು ಇಡೀ ಪದ್ಮನಾಭ ನಗರ ಕ್ಷೇತ್ರಕ್ಕೆ ಹೆಸರುವಾಸಿಗೆ ಕಾಂಗ್ರೆಸ್ಗೆ ತಂದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಿಗ್ಬೇಕಾದ್ರೆ ಅದು ಮೊಹಮ್ಮದ್ ಅಕ್ಬರ್ ಅವರಿಗೆ ಅಂತ ಹೆಮ್ಮೆಯಿಂದ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದೆ. ಅದು ಮೀಡಿಯಾದವ್ರಿಗೆ ಎಲ್ಲಾರು ನೀವು ನೋಡಿದ್ದೀರಾ. ಆ ತರ ಬ್ಲಾಕ್ ಪ್ರೆಸಿಡೆಂಟ್ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕೇ ಇಲ್ಲ. ಭವಿಷ್ಯದಲ್ಲಿ ಕೆಲಸ ಮಾಡ್ತಾರಂತ ಆ ಒಂದು ನಂಬಿಕೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಅಕ್ಬರ್ ಅವ್ರಿಗೆ ಈ ಕಡೆ ಇರ್ತಕ್ಕಂಥ ಎಲ್ಲ ನಾಗರಿಕರು ಹಾಗೂ ಜನ ಎಲ್ಲ ಅವ್ರಿಗೆ ನೀವು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿ ಮುಂದೆ ತಗೊಬಂದಿರೋದಕ್ಕೆ ಇದು ಒಂದು ಒಳ್ಳೆ ಫಲ ಸಿಗ್ತಾ ಇದೆ ಅಂತ ನಾನು ಹೇಳಕ್ ಬಯಸ್ತೀನಿ ಜನಗಳಿಗೆ. ಮುಂದಿನ ದಿವಸಗಳಲ್ಲಿ ಅಕ್ಬರ್ ಅವ್ರಿಗೆ ಅದೇ ರೀತಿ ಜಯಶೀಲರನ್ನಾಗಿ ಮಾಡಿಸ್ತಾರೆ GBA ಎಲೆಕ್ಷನ್ ಅಲ್ಲಿ ಅಂತ ನಾನು ಭಾವಿಸಿದ್ದೀನಿ. ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಎಲ್ಲ ನಮ್ಮ ಅಕ್ಬರ್ ಅವ್ರಿಗೆ ತುಂಬಾ ಇದು ಮಾಡ್ತಾ ಇದ್ದೀರಾ, ಸಹಕಾರ ಕೊಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಯಾರಬ್ ನಗರ್ ಜನನು ಸಹಕಾರ ಕೊಡ್ತಾ ಇದ್ದಾರೆ. ಯಾರಬ್ ನಗರದಲ್ಲಿ ಸುಮಾರು ಯಾರಬ್ ನಗರ್ ವಾರ್ಡಿಗೆ ಭವಾನಿ ನಗರ, ಕೋಳಿಕುಪ್ಪಮ್ಮ, ನೆಹರು ಸ್ಲಮ್ ಹಾಗೂ ಯಾರಬ್ ನಗರ ಇದೆಲ್ಲ ಸೇರಿ ಇಷ್ಟೊಂದು ಏರಿಯಾಗಳು ಬರ್ತಾರೆ. ಎಲ್ಲ ಏರಿಯಾಗಳ ಜನ ನಮ್ಗೆ ಅಕ್ಬರ್ ಅವ್ರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಮುಂದಕ್ಕೆ ಬಂದು ಅವ್ರಿಗೆ ಸಹಾಯ ಮಾಡ್ಬೇಕಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ರಂಜಾನ್ ಹಬ್ಬದ ಶುಭಾಶಯಗಳು. ನಮ್ಮ ಮೊದಲು ಇವರು ನಮ್ಮ ದಿವಾನಲ್ಲಿ ಮೊಹಮ್ಮದ್ ಅಲಿ ಕಾರ್ಪೊರೇಟರ್ ಏನಾಗಿದ್ರು, ಅವರು ಆಗಿನ ಕಾಲದಿಂದ ಈಗವರೆಗೂ ಈ ಮೊಹಮ್ಮದ್ ಅಕ್ಬರ್ ಈಗ ಬನಶಂಕರಿ ಬ್ಲಾಕ್ ಅಧ್ಯಕ್ಷ ಏನಾಗಿದ್ದಾರೆ, ಇವ್ರ ಅಧ್ಯಕ್ಷ ಆದ್ಮೇಲೂ ಅಷ್ಟೇನೆ ನಾವು ಕಂಡಂತೆ ನಮ್ ಸುಮಾರು ವರ್ಷ ಅವ್ರಿಗಿಂತ ಮೊದಲಿಂದನೂ ನಾವು ಕಾಂಗ್ರೆಸ್ ಅಲ್ಲಿ ಇರೋದು. ಇಷ್ಟೊಂದು ಶ್ರಮಪಟ್ಟು ಪಾರ್ಟಿಗೋಸ್ಕರನು ಕೆಲಸ ಮಾಡ್ತಾ ಇದ್ದಾರೆ. ಇದು ಮತ್ತು ಈ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬಕ್ಕೆ ಈ ಬಡವ್ರ ಬಗ್ಗರಿಗೆ ಏನ್ ನೆಸೆಸರಿ ಐಟಮ್ಸ್ ಐತೆ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಮೊದ್ಲಿಂದನೂ ಕೊಡ್ತಾ ಇದ್ದಾರೆ. ಈಗ 2-3 ದಿನಕ್ಕೆ ಆಗುವಷ್ಟು ಕೊಟ್ಟಿದ್ದಾರೆ. ಹಾಗೇನೆ ಈಗ
ಇವ್ರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದಾನೇ ಒಂದು ಇದು ಕೇಳ್ತಾ ಇದೆ, ನೀವು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತ ಡಿಮ್ಯಾಂಡ್ ಐತೆ. ಇವ್ರಿಂದ ಜಾಸ್ತಿ ಇವ್ರ ಇಂಟ್ರೆಸ್ಟ್ ಇರ್ಲಿಲ್ಲ, ಆದ್ರೂ ಸಾರ್ವಜನಿಕರಿಂದ ಇಂಟ್ರೆಸ್ಟ್ ಇದು ಮಾಡಿ ನಿಂತ್ಕೊಳ್ಳಿ ಅಂತ ಆಯ್ತರಿಂದ ಬರೀ ಈ ಆಹಾರ ಕಿಟ್ಟು ಇದು ಅಂದೇ ಮಾತ್ರ ಅಲ್ಲ, ಈ ಆರೋಗ್ಯ ಆಗ್ಲಿ, ಬೇರೆ ಯಾವುದೇ ಈ ಬೇಸಿಕ್ ವರ್ಕ್, ಈ ಚೇಂಬರ್ ಕೆಲಸ ಆಗ್ಲಿ, ಲೈಟಿನ ಕೆಲಸ ಆಗ್ಲಿ, ಪ್ರತಿಯೊಂದು ಕೆಲಸನೂ ಮಾಡ್ತಾ ಇದ್ದಾರೆ. ಇದನ್ ಬಿಟ್ಟು ಈಗ ಸ್ಪೆಷಲ್ ಆಗಿ SIR ಏನೈತೆ, ಇದು ಫಸ್ಟ್ ನೋಡ್ಬೇಕಾದ್ರೆ ನಮ್ಮ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗಿಂತ ಮೊದಲು ನಮ್ಮ ಆರ್ ನಗರದಲ್ಲಿ ಅಕ್ಬರ್ ಅವರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವ್ರಿಗೂ ಇವ್ರಿಗೆ ಮುಂದಕ್ಕೂ ಒಳ್ಳೇದ್ ಮಾಡಲಿ, ಯಾಕಂದ್ರೆ ಒಳ್ಳೆ ಆಕ್ಟಿವ್ ಮನುಷ್ಯ ಇದ್ದಾರೆ. ಇನ್ನೊಂದು ಏನಂದ್ರೆ ಇಲ್ಲಿ ಲೇಡೀಸ್ ಮಾಡಿದ್ದಾರೆ, ಇಲ್ಲಿ ಜೆಂಟ್ಸ್ ಜಾಸ್ತಿ ಇದ್ದಾರೆ, ಲೇಡೀಸ್ ಮಾಡಿದ್ದಾರೆ. ಇವಾಗ ಏನು ಮಾಡಕ್ ಆಗಲ್ಲ, ಗೆಜೆಟ್ ಏನೈತೆ ಅದ್ರ ಮೇಲೆ. ಆದ್ರಿಂದ ಆದಷ್ಟು ಅವ್ರಿಗೆ ಮಿಸ್ಸಸ್ ನಿಲ್ಸಿ ಅಂತ ಎಲ್ಲರೂ ಡಿಮಾಂಡ್ ಮಾಡ್ತಿದ್ದಾರೆ, ನಿಂತಿದ್ದಾರೆ. ಮುಂದಕ್ಕೆ ಇವರು ಇನ್ನೂ ಕೆಲಸ ಮಾಡ್ತಾರಂತ ಎಲ್ಲರಿಗೂ ಇದೈತೆ, ಆಸೆ ಐತೆ, ಆಕಾಂಕ್ಷೆ ಐತೆ. ದೇವ್ರು ಇವ್ರಿಗೆ ಮುಂದಕ್ಕೆ ಒಳ್ಳೇದ್ ಮಾಡಲಿ. मैं नगीना बात कर रही हूँ। अकबर भैया, अली भैया देते थे पहले, अब अकबर भैया दे रही। सो हम ना 20 साल से ऐसा दे रही, हमारे मोहल्ले को बहुत सहूलत कर रही। ऐसा अच्छे हमारे अकबर भैया दिए सरकार, हमें अल्लाह करने दुआ कर रही। हम ना अकबर भैया से बहुत सहूलत है, हम ना बहुत कोशिश करती हूँ ना, मैं ये तब बोलना चाहती थी, मैं बोल रही हूँ। ನನ್ನ ಹೆಸರು ರೋಷನ್ ಫಾತಿಮಾ. ಅಕ್ಬರ್ ಅವರು ತುಂಬಾ ಸಹಾಯ ಮಾಡ್ತಾರೆ ಎಲ್ಲರಿಗೆ. ಅವರು ರಾಷನ್ ಫುಡ್, ಅವ್ರ ಅಣ್ಣವ್ರು ಇದ್ರು ಅಲ್ಲಿ, ಅವರಿಂದಾನೇ ಕೊಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಇದು ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕು. ಅವ್ರು ತುಂಬಾ ಸಹಾಯ ಮಾಡ್ತಾರೆ ನಮ್ಗೆ, ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. 30 years ಇಂದ ಕೊಡ್ತಾ ಇದ್ದಾರೆ ಅವರು ಫುಡ್ ಎಲ್ಲ, ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ನಾವು 23 ವರ್ಷದಿಂದ ಇದ್ದೀವಿ. ನಮ್ಗೆ ಎಲ್ಲ ಏನೇನು ಸೌಲಭ್ಯ ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಪ್ರತಿ ವರ್ಷನೂ ನಮ್ಗೆ ಈ ತರ ರಾಷನ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವರು ಹೆಣ್ಮಕ್ಳಿಗೆ ತುಂಬಾ ಸೌಲಭ್ಯ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಆಗೋದು ಆ ತರ ಏನಿಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ. ಏನಾದ್ರು ಪ್ರಾಬ್ಲಮ್ ತಗೊಂಡ್ ಮನೆ ಹತ್ರ ಹೋದ್ರೆ ಅದಕ್ಕೆ ಸಹಾಯ ಮಾಡ್ತಾರೆ. ತುಂಬಾ ಮಸೀದಿಗೂ ಮಾಡಿದ್ದಾರೆ, ಜನಗೂ ಮಾಡಿದ್ದಾರೆ, ನಮಗೂ ಒಳ್ಳೇದ್ ಮಾಡ್ತಾರೆ. ಈ ತರಾನೇ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಇದ್ದಾರೆ ಅವರು. ನೋಡೋಣ ಏನ್ ಮಾಡ್ತಾರೆ. ಅಕ್ಬರ್ ಅಣ್ಣ, ಕಲೀಮ್ ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಇಂದಾನು ಕೊಡ್ತಾ ಇದ್ರು, ಈಗನು ಕೊಡ್ತಾ ಇದ್ದಾರೆ, ಇನ್ನೂ ಮುಂದೆನೂ ಕೊಡ್ಬೇಕು ಅಂತ ಸಹಾಯ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಬಡವರು ಇದ್ದಾರೋ ಅಷ್ಟಕ್ಕೂ ಕೊಡ್ತಾ ಇದ್ದಾರೆ. ನಮಗೂ ಹಂಗೆ ಸಹಾಯ ಮಾಡಿ ಅಂತ ಭಯ ಪಡ್ತೀನಿ. अस्सलाम वालेकुम, मेरा नाम दौलतुन्निसा। हमारा कलीम भैया की तरफ से हम अली भैया तक ऐसा देखते थे, वैसा अकबर भैया भी आज भी वैसा चल रही। इंशाअल्लाह आइंदा भी अकबर भैया हमारा वास्ते ऐसा चलाव करना, ऐसा अच्छा आबाद करना। ऐसे 30 साल से दे, लेकिन 20 साल से हमें भी देख रहे हैं। इंशाअल्लाह अकबर भैया भी ऐसा 20 देना, उन्हें आगे आना, हम ये दुआ करें अल्लाह के साथ। ನಮಸ್ತೆ. ನಾವು 22 ವರ್ಷದಿಂದ 30 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲಿ 22 ವರ್ಷದಿಂದ 2 ವರ್ಷದಿಂದ ಅಲಿ ಅಣ್ಣ ಇದ್ರು ಇಲ್ಲಿ. ಆವಾಗ ಹೆಣ್ಮಕ್ಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಏರಿಯಾ ಚೆನ್ನಾಗಿ ಗಂಜಾಡುಗಳು, ಇಂಗ್ಲಿಷ್ ಅನ್ನು ತಗೊಳ್ಳೋದು ಆ ತರ ಏನು ಇರ್ಲಿಲ್ಲ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಓದ್ತಾ ಇದ್ರು, ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅವ್ರು ಹೋಗಿದ್ಮೇಲೆ ಒಂದ್ ಸ್ವಲ್ಪ ಏರಿಯಾ ಚೇಂಜ್ ಆಯ್ತು. ಹುಡುಗರೆಲ್ಲಾರು ಇಂಗ್ಲಿಷ್ ಅನ್ನು ತಗೊಳ್ಳೋದು, ಟ್ಯಾಬ್ಲೆಟ್ ತಗೊಳ್ಳೋದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಅವ್ರ ತಮ್ಮಗಳು ಎಲ್ಲಾರು ಸೇರ್ಕೊಂಡು ಅವ್ರು ಒಂದು ಇದು ಮಾಡಿ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲರಿಗೂ ಇದು ಮಾಡ್ತೀವಿ ಅಂತ ಪಿಂಚಿನ್ ಮಾಡಿಸಿದ್ದಾರೆ. ಎಲೆಕ್ಷನ್ ನಲ್ಲಿ ಹೆಣ್ಮಕ್ಳು ಮದುವೆ ಅಂದ್ರೆ ಅಕ್ಬರ್ ಅಣ್ಣ ಇದಾರಲ್ಲ, ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಹದಿರಣ್ಣನು ಮಾಡ್ತಾರೆ. ಎಲ್ಲರೂ ಬಡವರಿಗೆ ನೋಡ್ತಾರೆ. ಯಾರಾದ್ರೂ ಕಷ್ಟ ಅಂತ ಹೋಗಿದ್ರೆ ಮೇನ್ ಹದಿರಣ್ಣ ಹತ್ರ ಹೋಗ್ತೀವಿ ನಾವು. ಅವರು ಹೇಳಿ ಅಕ್ಬರ್ ಅಣ್ಣ ಹತ್ರ ಎಲ್ಲ ಸವಲತ್ತಾಗಿ ಮಾಡ್ಕೊಡ್ತಾರೆ.